2025-26ನೇ ಸಾಲಿನಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನೀಡಲಾಗುವಂತಹ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಫಲಾನುಭವಿಗಳು ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಬೇಕಾಗಿರುತ್ತೆ. ನೀವು ಪ್ರತಿಯೊಬ್ಬರು ಕೂಡ ಯಾರ್ದೆಲ್ಲ ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡು ಕಾರ್ಮಿಕ ಕಾರ್ಡನ್ನು ಹೊಂದಿದ್ದೀರಿ, ಆದಷ್ಟು ಬೇಗನೆ ಈ ಕೆಲಸಗಳನ್ನು ಮಾಡಿದ್ರೆ, ಇಲ್ಲದೇ ಇದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಕಟ್ಟಡ ಕಾರ್ಮಿಕ ಇಲಾಖೆ ವತಿಯಿಂದ ನೀಡಲಾಗುವಂತಹ ಯಾವುದೇ ಸೌಲಭ್ಯವೂ ಕೂಡ ಬರುವುದಿಲ್ಲ. ನಿಮ್ಮ ಮಕ್ಕಳಿಗೆ ನೀಡಲಾಗುವಂತಹ ಶೈಕ್ಷಣಿಕ ಸಹಾಯಧನವೂ ಕೂಡ ಬರುವುದಿಲ್ಲ. ದಯವಿಟ್ಟು ಈ ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಿರಿ. ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮೊದಲಿಗೆ ಕಟ್ಟಡ 26ನೇ ಸಾಲಿನಲ್ಲಿ ನೀಡಲಾಗುವಂತಹ ವಿವಿಧ ಯೋಜನೆಗಳ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮಗೆ ಪಿಂಚಣಿ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ. 3 ವರ್ಷ ಸದಸ್ಯತ್ವವನ್ನು ಪೂರ್ಣಗೊಳಿಸಿರಬೇಕಾಗತ್ತೆ. ನಿಮಗೇನಾದರೂ 60 ವರ್ಷ ಪೂರೈಸಿದ್ರೆ ನಿಮಗೆ ಮಾಸಿಕ 3,000 ರೂಪಾಯಿಗಳ ಪಿಂಚಣಿಯನ್ನು ನೀಡ್ತಾ ಇದ್ದಾರೆ. ಇನ್ನು ಕುಟುಂಬ ಪಿಂಚಣಿ ಸೌಲಭ್ಯ ಅಂತೇಳಿ ನೀಡ್ತಾ ಇದ್ದಾರೆ. ಮೃತ ಪಿಂಚಣಿದಾರರ ಪತಿ ಅಥವಾ ಪತ್ನಿಗೆ ಮಾಸಿಕ 1,500 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಇನ್ನು 3ನೇ ಒಂದು ಯೋಜನೆ ಬಂದ್ಬಿಟ್ಟು ದುರ್ಬಲತೆ ಪಿಂಚಣಿ ಅಂತೇಳಿ ನೋಂದಾಯಿತ ಫಲಾನುಭವಿಯು ಕಾಯಿಲೆಗಳಿಂದ ಅಥವಾ ಕಟ್ಟಡ ಕಾಮಗಾರಿಗಳ ಆಘಾತದಿಂದ ಶಾಶ್ವತ ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ 2,000 ರೂಪಾಯಿಗಳ ಪಿಂಚಣಿಯನ್ನು ನೀಡ್ತಾ ಇದ್ದಾರೆ. ಇನ್ನು ಶೇಕಡಾವಾರು ದುರ್ಬಲತೆಯನ್ನು ಆಧರಿಸಿ 2 ಲಕ್ಷದವರೆಗೂ ಕೂಡ ಅನುಗ್ರಹ ರಾಶಿ ಸಹಾಯಧನವನ್ನು ಕೂಡ ನೀಡ್ತಾ ಇದ್ದಾರೆ. ಇನ್ನು 4ನೇ ಒಂದು ಯೋಜನೆ ಬಂದ್ಬಿಟ್ಟು ಕನ್ನಡಕ ಶ್ರವಣಯಂತ್ರ, ಕೃತಕ ಕೈಕಾಲು ಮತ್ತು ಗಾಲಿ ಕುರ್ಚಿ ಮರುಪಾವತಿ ಸೌಲಭ್ಯ ಯೋಜನೆಯನ್ನು ಕೂಡ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಹೇಳಿದ್ದಾರೆ. ಅಂದರೆ 2025-26ನೇ ಸಾಲಿನಲ್ಲಿ ಈ ಒಂದು ಯೋಜನೆಯನ್ನು ಕೂಡ ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡಿರುವಂತಹ ಫಲಾನುಭವಿಗಳಿಗೆ ನೀಡಲು ಯೋಜನೆಯನ್ನು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅಂದರೆ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು 5ನೇ ಒಂದು ಯೋಜನೆ ಬಂದ್ಬಿಟ್ಟು ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ಅಂತೇಳಿ ಶ್ರಮ ಸಾಮರ್ಥ್ಯ ಯೋಜನೆ ಅಡಿಯಲ್ಲಿ 20,000ವರೆಗೂ ಕೂಡ ಉಚಿತ ಟೂಲ್ ಕಿಟ್ಗಳನ್ನು ನೀಡ್ತಾ ಇದ್ದಾರೆ. ಇನ್ನು ವಸತಿ ಸೌಲಭ್ಯ ಅಂತೇಳಿ ಇದಕ್ಕೆ ಕಾರ್ಮಿಕ ಗೃಹ ಭಾಗ್ಯ ಯೋಜನೆ ಅಂತೇಳಿ ಕರೀತಾರೆ. 2 ಲಕ್ಷದವರೆಗೂ ಕೂಡ ಮುಂಗಡ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ. ಇನ್ನು ಹೆರಿಗೆ ಸೌಲಭ್ಯ ಅಂತೇಳಿ ತಾಯಿ ಲಕ್ಷ್ಮಿ ಬಾಂಡ್ ಅಂತೇಳಿ ಮಹಿಳಾ ಫಲಾನುಭವಿಯು ಮೊದಲ 2 ಮಗುವಿನ ಜನನಕ್ಕೆ 50,000 ರೂಪಾಯಿಗಳ ಹಣವನ್ನು ನೇರವಾಗಿ ಆ ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ನೋಂದಣಿಯಾಗಿರುವ ಹೆಣ್ಣು ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಇನ್ನು 8ನೇ ಒಂದು ಯೋಜನೆ ಅಂತ್ಯಕ್ರಿಯೆ ವೆಚ್ಚ ಯೋಜನೆ ಅಂತೇಳಿ 4,000 ರೂಪಾಯಿಗಳು ಮತ್ತು ಅನುಗ್ರಹ ರಾಶಿ ಯೋಜನೆ ಅಂತೇಳಿ 1,46,000 ರೂಪಾಯಿಗಳ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಅಂತ್ಯಕ್ರಿಯೆ ವೆಚ್ಚವಾಗಿ 1,50,000 ರೂಪಾಯಿಗಳನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಇನ್ನು ನಿಮ್ಮ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನವನ್ನು ನೀಡ್ತಾ ಇದ್ದಾರೆ. 1ನೇ ತರಗತಿಯಿಂದ 5ನೇ ತರಗತಿ ಓದ್ತಾ ಇದ್ರೆ 1,800 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. 6ನೇ ತರಗತಿಯಿಂದ 8ನೇ ತರಗತಿ ಓದ್ತಾ ಇದ್ರೆ 2,400 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. 9ರಿಂದ 10ನೇ ತರಗತಿ ಓದ್ತಾ ಇದ್ರೆ 3,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಇನ್ನು ತರಗತಿ ಪದವಿ ಪ್ರತಿ ವರ್ಷಕ್ಕೆ ಎಷ್ಟು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ನೀವೇನಾದರೂ PUC ಓದ್ತಾ ಇದ್ರೆ ಅಂದರೆ ಪ್ರಥಮ PUC ಅಥವಾ ದ್ವಿತೀಯ PUC ಓದ್ತಾ ಇದ್ರೆ 6,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. 10ನೇ ತರಗತಿಯ ನಂತರದ ITI ಓದ್ತಾ ಇದ್ರೆ ಅಥವಾ ತಾಂತ್ರಿಕ ಕೋರ್ಸ್ಗಳನ್ನು ಓದ್ತಾ ಇದ್ರೆ ನಿಮಗೆ 10,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಇನ್ನು PUC ನಂತರದ ಯಾವುದೇ ಡಿಪ್ಲೊಮಾ ಕೋರ್ಸನ್ನು ಓದ್ತಾ ಇದ್ರೆ 12,000 ರೂಪಾಯಿಗಳನ್ನು, ಸಾಮಾನ್ಯ ಪದವಿ ಅಂದರೆ ಜನರಲ್ ಡಿಗ್ರಿ ಕೋರ್ಸ್ಗಳಾದಂಥ BA, BCom, BSc ಮುಂತಾದವುಗಳನ್ನು ಓದ್ತಾ ಇದ್ರೆ 15,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಓದ್ತಾ ಇದ್ರೆ ನೀವು 20,000 ರೂಪಾಯಿಗಳನ್ನು, ಅಂದರೆ ಜನರಲ್ ಡಿಗ್ರಿಯನ್ನು ಮುಗಿಸಿ PG ಪದವಿಯನ್ನು ಮಾಡ್ತಾ ಇದ್ರೆ 20,000 ರೂಪಾಯಿಗಳ ಹಣವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ದಾರೆ. ಇನ್ನು ಅಥವಾ 3 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ವೆಟರ್ನಲ್ ವೃತ್ತಿಪರ ಕೋರ್ಸ್ಗಳು ಅಥವಾ ಕಾನೂನು ಪದವಿ ಸಹಿತ ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಾ ಇದ್ರೆ 20,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ PG ಓದ್ತಾ ಇದ್ರೆ 25,000 ರೂಪಾಯಿಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ತಾಂತ್ರಿಕ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇದ್ರೆ ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಾ ಇದ್ರೆ 25,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, BDS ಆಗಿರ್ಬೋದು, ಈ ರೀತಿ ಮೆಡಿಕಲ್ ಕೋರ್ಸ್ಗಳನ್ನು ಓದ್ತಾ ಇದ್ರೆ ನಿಮಗೆ 25,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಅದರ ಮೇಲೆ MBBS ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದ್ತಾ ಇದ್ರೆ 35,000 ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟನ್ನು ನಿಮಗೆ ನೀಡ್ತಾ ಇದ್ದಾರೆ. ಇನ್ನು 10ನೇ ಒಂದು ಯೋಜನೆಯಲ್ಲಿ 3 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಅರೆ ವೈದ್ಯಕೀಯ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇದ್ರೆ 20,000 ರೂಪಾಯಿಗಳು, ಅದನ್ನು PG ಓದ್ತಾ ಇದ್ರೆ 25,000 ರೂಪಾಯಿಗಳು. 3 ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ವೈದ್ಯಕೀಯ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇದ್ರೆ 25,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಇನ್ನು ರಾಷ್ಟ್ರೀಯ ಕಾನೂನು ಶಾಲೆಗಳಲ್ಲಿ ಸಮನಾದ ಕಾನೂನು ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ಓದ್ತಾ ಇದ್ರೆ ನಿಮಗೆ 40,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ.
ಅದರಲ್ಲೇ ನೀವೇನಾದರೂ PGಯನ್ನು ಮುಂದುವರಿಸ್ತಾ ಇದ್ದರೆ ನಿಮಗೆ 50,000 ರೂಪಾಯಿಗಳನ್ನು, ಇನ್ನು PhD MPhil 3 ವರ್ಷದ ಕೋರ್ಸನ್ನು ಓದ್ತಾ ಇದ್ದರೆ 40,000 ರೂಪಾಯಿಗಳನ್ನು, IIT, IMS, IIC ಈ ರೀತಿಯಾದಂಥ ಪ್ರತಿಷ್ಠಿತ ರಾಷ್ಟ್ರೀಯ ವಿದ್ಯಾಸಂಸ್ಥೆಗಳಲ್ಲಿ ಓದ್ತಾ ಇದ್ದರೆ ನಿಮಗೆ 50,000 ರೂಪಾಯಿಗಳ ಶೈಕ್ಷಣಿಕ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಅದೇ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ PGಯನ್ನು ಓದ್ತಾ ಇದ್ದರೆ 60,000 ರೂಪಾಯಿಗಳ ಸಹಾಯಧನವನ್ನು ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ. ಇನ್ನು ವೈದ್ಯಕೀಯ ಸಹಾಯಧನ ಅಂತೇಳಿ ಕಾರ್ಮಿಕ ಆರೋಗ್ಯ ಭಾಗ್ಯ ಯೋಜನೆ ಅಂತೇಳಿ ನೋಂದಾಯಿತ ಫಲಾನುಭವಿಗಳು ಅವರ ಅವಲಂಬಿತರಿಗೆ 300ರಿಂದ 2,000 ರೂಪಾಯಿವರೆಗೂ ಕೂಡ ವೈದ್ಯಕೀಯ ಸಹಾಯಧನವನ್ನು 20,000ವರೆಗೂ ಕೂಡ ವೈದ್ಯಕೀಯ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಇನ್ನು ಅಪಘಾತ ಪರಿಹಾರ ಅಂತೇಳಿ ನೋಂದಾಯಿತ ಕಟ್ಟಡ ಕಾರ್ಮಿಕರು ಕೆಲಸದಲ್ಲಿ ಮರಣ ಹೊಂದಿದ್ದಲ್ಲಿ 8 ಲಕ್ಷ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಹಾಗೂ ಶಾಶ್ವತ ಸಂಪೂರ್ಣ ದುರ್ಬಲತೆ ಹೊಂದಿದಂಥವರಿಗೆ 2 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನವನ್ನು ಕೂಡ ನೀಡ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2 ಲಕ್ಷದವರೆಗೂ ಕೂಡ ನಿಮ್ಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಯ್ತು ಅಂದ್ರೆ ವೆಚ್ಚಕ್ಕಾಗಿ ನಿಮ್ಗೆ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಇನ್ನು ಇದು ನೀವೇನಾದರೂ ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಒಂದು ಅಧಿಕೃತ ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ, KBWWD ಅಂತೇಳಿ. ಈ ವೆಬ್ಸೈಟಲ್ಲಿ ನೋಂದಣಿ ಮಾಡುವುದು ಕಡ್ಡಾಯವಾಗಿರುತ್ತೆ. ಈ ವೆಬ್ಸೈಟಲ್ಲಿ ನೋಂದಣಿ ಮಾಡಿದಂತಹ ಎಲ್ಲರಿಗೂ ಕೂಡ ಈ ಎಲ್ಲ ಯೋಜನೆಗಳ ಲಾಭವನ್ನು ನೀಡ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷವೂ ಕೂಡ ಕಾರ್ಡನ್ನು ರಿನ್ಯೂವಲ್ ಮಾಡ್ಕೊಳ್ಬೇಕಾಗಿರುತ್ತೆ. ಅಂದರೆ ಕಳೆದ ಸಾರಿ ಏನಿತ್ತಂದ್ರೆ 3 ವರ್ಷಕ್ಕೊಮ್ಮೆ ಮಾತ್ರ ರಿನ್ಯೂವಲ್ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಈ ಬಾರಿ ನೀವು ಕಡ್ಡಾಯವಾಗಿ ಪ್ರತಿ ವರ್ಷವೂ ಕೂಡ ರಿನ್ಯೂವಲ್ ಮಾಡ್ಕೊಳ್ಳೇಬೇಕಾಗತ್ತೆ. ಒಂದು ವೇಳೆ ರಿನ್ಯೂವಲ್ ಮಾಡ್ಕೊಳ್ಳದೇ ಇದ್ದಲ್ಲಿ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಇದರಿಂದ ನಿಮಗೆ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ. ಇದು ಇವತ್ತಿನ ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ನೀಡಲಾಗುವಂತಹ ವಿವಿಧ ಸೌಲಭ್ಯಗಳು ಮತ್ತು ನೀವು ಮಾಡಿಕೊಳ್ಳಬೇಕಾದ ಕೆಲಸಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಮಾಡಿರಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಇತರರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.